ಬೆಳಗಾವಿ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ಗಿರಿ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ. 5 ಜನರಿಗೆ ಕಟ್ಟಿಗೆಯಿಂದ ಪುಂಡರು ಹಲ್ಲೆಯನ್ನು ನಡೆಸಿದ್ದಾರೆ. ನಿನ್ನೆ ಶಾಲೆಯಿಂದ ಹಸುಗಳ ರವಾನೆಗೆ ಪ್ರಯತ್ನವನ್ನ ಮಾಡಿದ್ರು. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಇಂಗಳಿಯಲ್ಲಿ ಈ ರೀತಿಯಾಗಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದಂತ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ. ಗೋವುಗಳನ್ನು ರಕ್ಷಿಸಿದಂಥ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಲ್ಲೆ ಮಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. 2 ದಿನದ ಹಿಂದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. ಇಂಗಳಿ ಗೋಶಾಲೆಗೆ ಶಿಫ್ಟ್ ಮಾಡಿದ್ರು ಕಾರ್ಯಕರ್ತರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ತೆಂಗಿನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ಗಿರಿ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಿರೋದು ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈ ರೀತಿಯಾಗಿ ನೈತಿಕ ಪೊಲೀಸ್ಗಿರಿ ಮಾಡೋಕ್ಕೆ ಇವ್ರು ಯಾರು? ಹಾಗಾದರೆ ಇವ್ರು ಯಾರು? ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಕಾನೂನಿನ ಭಯ ಇಲ್ವಾ? ಹಾಗಾದರೆ ಸದ್ಯಕ್ಕೆ ಹುಟ್ಟಿಕೊಳ್ತಾ ಇರುವಂಥ ಒಂದಷ್ಟು ಪ್ರಶ್ನೆಗಳು. ಏನೇ ಮಾಡಿದರೂ ಕೂಡ ಅದನ್ನು ತೀರ್ಮಾನ ಮಾಡೋಕ್ಕೆ ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡೋಕ್ಕೆ ಕಾನೂನು ಅಂತ ಇದೆ, ಪೊಲೀಸ್ ಠಾಣೆ ಅಂತ ಇದೆ, ನ್ಯಾಯಾಲಯ ಇದೆ. ಇದನ್ನೆಲ್ಲ ಬಿಟ್ಕೊಂಡು ಹೀಗೆ ಒಂದಷ್ಟು ಯುವಕರನ್ನು ಮರಕ್ಕೆ ಕಟ್ಟಿ ಹಾಕೊಂಡು ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಇವರು? ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇವರಿಗೆ ಪೊಲೀಸರ ಭಯ ಇಲ್ವಾ? ಹಾಗಾದ್ರೆ 5 ಜನರನ್ನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಹುಕ್ಕೇರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಇಂಗಳಗಿಯಲ್ಲಿ ಈ ರೀತಿಯಾಗಿ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಅಕ್ರಮವಾಗಿ ಗೋವುಗಳನ್ನು ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅಂತ ಹೇಳಿದ್ರೆ ಇಂಗಳಿ ಗೋಶಾಲೆಗೆ ಇವರು ಶಿಫ್ಟ್ ಮಾಡಿದ್ರು. ಸದ್ಯ ಇವರನ್ನ ಹಿಡ್ಕೊಂಡು ಬಂದು ಈ ರೀತಿಯಾಗಿ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ. 5 ಜನರಿಗೆ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ ಪುಂಡರು. ನಿನ್ನೆ ಗೋಶಾಲೆಗಳಿಂದ ಹಸುಗಳನ್ನು ರವಾನೆಗೆ ಪ್ರಯತ್ನ ಮಾಡಿದರು. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಇಂಗಳಿಯಲ್ಲಿ ಈ ರೀತಿಯಾಗಿ ಅಟ್ಟಹಾಸವನ್ನು ಮೆರೆದಿರು. ಪ್ರಶ್ನೆ ಮಾಡಿದಂಥ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀವಿ. ಗೋವುಗಳನ್ನು ರಕ್ಷಣೆ ಮಾಡಿದವರಿಗೆ ಈ ರೀತಿಯಾದಂಥ ಶಿಕ್ಷೆ. ಯಾಕೆ ಹೀಗೆ? ಯಾರು ಹಲ್ಲೆ ಮಾಡಿದವರು? ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ನಿನ್ನೆ ಹುಕ್ಕೇರಿ ತಾಲೂಕ್ ಇಂಗಳಿ ಗ್ರಾಮದಲ್ಲಿ ಸರಿಸುಮಾರು 1 ಗಂಟೆ ಆಕಳ ಗಾಡಿಯನ್ನು ಏನು ಕತ್ತಲಕಾನಿ ವ್ಯಾಪಾರಿಗಳು ಒಯ್ತಾ ಇದ್ರು, ಅಲ್ಲಿ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರ ಇಂಗಳಿ ಗ್ರಾಮಗ ಸರಿಯಾಗಿ 1 ಗಂಟೆಗೆ ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಹಿಂದೂ ಕಾರ್ಯಕರ್ತರ ಆಕಳ ಗಾಡಿ ನಾವು ಮೊನ್ನೆ ಹಿಡಿದು ಗೋಶಾಲೆ ಕಳಿಸಿದ್ವು. ಆ ಗೋಶಾಲೆಯಿಂದ ನೀವು ಗಾಡಿ ಯಾಕೆ ತಗೊಂಡು ಹೊಂಟಿದಿರಿ, ಆಕಳನ್ನ ಎಲ್ಲಿ ಒಯ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಇಂಗಳಗಿ ಗ್ರಾಮದಲ್ಲಿ. ಬರೀ ಒಂದು ಪ್ರಶ್ನೆ ಮಾಡಿ ಹಿಂದೂ ಕಾರ್ಯಕರ್ತರನ್ನ ಆಕಳ ನೀವು ಎಲ್ಲಿ ಒಯ್ತೀರಿ ಅಂತ ಒಂದು ಸಣ್ಣ ಪ್ರಶ್ನೆ ಮಾಡಿದ್ದಕ್ಕೆ ಹಿಂದೂ ಕಾರ್ಯಕರ್ತರನ್ನ ಅಮಾನವೀಯವಾಗಿ ಅಹಿತ ಘಟನೆಯಾಗಿ ಅವ್ರನ್ನ ಗಿಡಕ್ಕೆ ಕಟ್ಟಿ ಚಿತ್ರಹಿಂಸೆ ಮಾಡಿ ನೀರು ಕುಡಿಸಿ ಬರ್ತಾರೆ. ನಮ್ಮ ರಾಜ್ಯ ಸರ್ಕಾರದಾಗ, ನಮ್ಮ ಕರ್ನಾಟಕ ರಾಜ್ಯದಾಗ ಗೋ ಹತ್ಯೆ ಕಾಯ್ದೆ ನಿಷೇಧ ಅಂತ ಐತಿ. ಅದಿದ್ರೂ ಇನ್ನೂವರೆಗೂ ಯಾವುದೇ ಸರ್ಕಾರ ಆಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ಗಮನ ಕೊಡತ್ತಿಲ್ಲ. ಹಂಗ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು ಏನದಾರು, ಇವರಿಗೆ ನಿನ್ನೆ ಹೋಗಿ ಒಂದು ಆಕಳನ್ನ ನಮ್ಮ ಗೋಮಾತೆಯನ್ನ ರಕ್ಷಣೆ ಮಾಡುವ ಸಂಬಂಧ ಇವ್ರ ತಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತದಲ್ಲಿ ಕೆಲಸ ಮಾಡುವಲ್ಲಿ ಇವ್ರು ಬರೀ ತಮ್ಮ ಕರ್ತವ್ಯ ನಿಭಾಯಿಸಕ್ ಹೋದಾಗ ಇವ್ರಿಗೆ ಈ ರೀತಿ ಅಹಿತಕರವಾದ ಘಟನೆಯನ್ನ ಮಾಡಿ ಹಲ್ಲೆ ಮಾಡಿ ಮತ್ತೆ ಅದೇ ಸಂಜೆ 6 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ಆ ಊರಿನ ಗ್ರಾಮಸ್ಥರು ಮುಸಲ್ಮಾನರು ಬಂದು ಹೆಣ್ಣು ಮಕ್ಕಳ ಮೇಲೆ ನಾವು
ರೇಪ್ ಮಾಡಿದಿರಿ, ಅತ್ಯಾಚಾರ ಮಾಡಿದಿರಿ ಅಂತೇಳಿ ಏನು ಹಿಂದೂ ಕಾರ್ಯಕರ್ತರದವ್ರು ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಧಮಕಿ ಹಾಕ್ತಾರೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಹಬಾಜ್, ಏನಿದು ಪ್ರಕರಣ? ಯಾಕೆ ಈ ಯುವಕರನ್ನ ತೆಂಗಿನ ಮರಕ್ಕೆ ಕಟ್ಟಾಕ್ ಹೊಡಿತಾ ಇದ್ದಾರೆ? ಯಾರು ಇವರು? ಹಲ್ಲೆ ಮಾಡಿದವರು ಯಾರು? ಈ ಬಗ್ಗೆ ಪ್ರಕರಣ ದಾಖಲಾಗಿದೆಯಾ? ಯಾಕೆ ಹೀಗೆ ನೈತಿಕ ಪೊಲೀಸ್ಗಿರಿ ಅಂತೇಳಿ? ಏನು ಸಂಪತ್ ಏನಂತಂದ್ರೆ, ಇವರು ಏನು ಕಟ್ಟಾಕಿ ಹೊಡಿತಾ ಇದಾರೆ, ಇವರು ಏನು ಕೂಡಾಕಿರುವಂತಹ 5 ಜನರು ಶ್ರೀರಾಮ ಸೇನೆ ಕಾರ್ಯಕರ್ತ ಅಂತ ಹೇಳ್ಬೋದು. ಆಮೇಲೆ ಏನು ಹೊಡಿತಾ ಇರುವಂತ ಏನು ದುಷ್ಕರ್ಮಿಗಳಿದ್ದಾರೆ ಅವರು, ಇದಂತೂ ಏನಂತಂದ್ರೆ ಇವರು ಗೋಗಳ, ಆಕಳ, ಮೇಲೆ ಎಮ್ಮೆ, ಈ ತರ ಎಲ್ಲ ದನಗಳನ್ನು ಕಸಾಯಿಖಾನೆಗೆ ರವಾನೆ ಮಾಡ್ತಿರುವ ಮಾಹಿತಿ ಹಿನ್ನೆಲೆಯಲ್ಲಿ ಈ ಏನು ಶ್ರೀರಾಮ್ ಸೇನೆ ಎಲ್ಲ ಕಾರ್ಯಕರ್ತರು ಇವ್ರನ್ನು ಫಾಲೋ ಮಾಡಿದ್ದಕ್ಕಾಗಿ ಇವ್ರನ್ನು ಅಲ್ಲೇ ತಡೆದು, ಆಮೇಲೆ ಅವ್ರನ್ನು ಹೊಳ್ಳಿ ಇವರೇ ಅವ್ರ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಇದಂತೂ ಸಂಪತ್ ನಡೆದಿರುವಂತದ್ದು. ಈ ಸಂಬಂಧಪಟ್ಟಂತೆ ಯಮಕನಮಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಶಹಬಾಜ್, ಯಾವಾಗ ಆಗಿರುವಂತ ಘಟನೆ ಇದು? ಇತ್ತೀಚೆಗೆ ಆಗಿರೋದು ಅಥವಾ ಇವತ್ತೇ ಆಗಿರೋದು? ಹೇಗೆ? ಇವತ್ತೇ ಬೆಳಿಗ್ಗೆ ಸುಮಾರಿಗೆ ಇವರು ಫಾಲೋ ಮಾಡಿದಾಗ ಸಿಕ್ಕಿ ಬಿದ್ದಿರುವಂತದ್ದು ಸಂಪತ್ ಇದು. ಶಹಬಾಜ್, ಇಲ್ಲಿ ಊರಿನ ಜನ ಸೇರಿ ಈ ರೀತಿಯಾಗಿ ಹಲ್ಲೆ ಮಾಡಿರೋದು ಅಥವಾ ಬೇರೆ ಸಂಘಟನೆಯವರು ಇನ್ನೊಂದು ಸಂಘಟನೆಯವ್ರ ಮೇಲೆ ಹಲ್ಲೆ ಮಾಡಿರೋದು? ಹೇಗೆ? ಇಲ್ಲ ಹೆಂಗಂತಂದ್ರೆ ಸಂಪತ್, ಇದು ಏನು ಕಸಾಯಿಖಾನೆಗೆ ರಫ್ತು ಮಾಡುವಂತ ಏನ್ ಜನರು ದುಷ್ಕರ್ಮಿಗಳು ಏನಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಪುಂಡರೆಲ್ಲರೂ ಸೇರಿಸಿ ಆ ಓಣಿ ಅವ್ರ ಒಂದು ಭಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ವಾಹನ ತಡೆದ ನಂತರ ಶ್ರೀರಾಮ್ ಸೇನೆ ಕಾರ್ಯಕರ್ತನ ವಾಹನ ತಪಾಸಣೆ ನಡೆಸುತ್ತಿರುವಾಗ ಇವರು 100 ಜನರು ಸೇರಿ ಅವ್ರನ್ನು ತೆಂಗಿನ ಮರಕ್ಕೆ ಕಟ್ಟಿ ಈ ರೀತಿ ಹಲ್ಲೆ ಮಾಡಿರುವಂತದ್ದು ಇವತ್ತೇ ಆಗಿರುವಂತದ್ದು ಸಂಪತ್ತು ಇದು. ಎಸ್, ಥ್ಯಾಂಕ್ ಯು ಶಹಬಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Hey!